ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ನಿಷ್ಕಾರಣವಾಗಿ ಸುಳ್ಳು ದೂರುಗಳನ್ನು ಪೊಲೀಸರಿಗೆ ಕೊಡಿಸಿ ಪ್ರಕರಣ ದಾಖಲು ಮಾಡಿಸಿದರೆ ಸುಮ್ಮನೆ ಕೂರುವುದಿಲ್ಲ. ಅಂತಹ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಎಚ್ಚರಿಕೆ ನೀಡಿದರು. ಅವರು ಚೇಳೂರು ತಾಲೂಕಿನ ಎಂ ನಲ್ಲಗುಂಟ್ಲಪಾಳ್ಯಪಲ್ಲಿ ಗ್ರಾಮದ ಹೊರವಲಯದಲ್ಲಿ ಒಕ್ಕಲಿಗ ಸಮುದಾಯದ ವತಿಯಿಂದ ಏರ್ಪಡಿಸಿದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ಪಂಚಾಯಿತಿಯ ಕೊತ್ತಕೊಟವಾಡ್ಲಪಲ್ಲಿ ಗ್ರಾಮದ ಒಕ್ಕಲಿಗ ಸಮುದಾಯದ ರೈತರಿಗೆ 1945ರಲ್ಲಿ ಸರ್ವೆ ನಂಬರ್ 42/1 ಹಾಗೂ 1/3 1.30 ಗುಂಟೆ ಜಮೀನು ಒಕ್ಕಲಿಗರಿಂದ ಕ್ರಯಕ್ಕೆ ಪಡೆದು ಇಂದಿನ ತನಕ ಅನುಭವದಲ್ಲಿದ್ದಾರೆ. ಆದರೆ ನಿಷ್ಕಾರಣವಾಗಿ ಏಕಾಏಕಿ ಪರಿಶಿಷ್ಟ ಸಮುದಾಯದ ಜನರನ್ನ ಅಮಾಯಕರ ಸಾಮಾನ್ಯ ಜನರ ಮೇಲೆ ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ಜಗಳ ತೆಗೆದು ಹಲ್ಲೆ ನಡೆಸಿ ದೌರ್ಜನ್ಯದಿಂದ ಬೆದರಿಸಿ ಟೊಮೊಟೊ ಬೆಲೆಗೆ ಹಾಕಿರುವ ಪೇಪರ್ ಕಿತ್ತು ನಾಶಪಡಿಸಿ ಪ್ರಾಣ ಬೆದರಿಕೆ ಹಾಕಿರುತ್ತಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಜಗಳಗಳು ಗ್ರಾಮ ಮಟ್ಟದಲ್ಲಿ ಇತ್ಯರ್ಥ ಮಾಡಿಕೊಳ್ಳದೆ ರೋಲ್ ಕಾಲ್ ಮಾಡುವ ರೌಡಿಗಳನ್ನು ಕರೆತಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಗಳಿಗೆ ಬೆದರಿಸುವ ಹೇಳಿಕೆಗಳನ್ನು ನೀಡಿದ್ದು, ಇಂತಹ ಗೊಡ್ಡು ಬೆದರಿಕೆಗಳಿಗೆ ಬೆದರುವ ಸಮುದಾಯದವರು ನಾವಲ್ಲ. ಇಂತಹ ಪುಡಿ ರೌಡಿಗಳನ್ನು ಗಡೀಪಾರು ಮಾಡಬೇಕು. ಗ್ರಾಮಗಳಲ್ಲಿ ಸೌಹಾರ್ದತೆಯಿಂದ ಜೀವನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕಲಿಗ ಜನಾಂಗದ ಮುಂದೆ ಬರಬೇಕು. ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಲು ರಾಜ್ಯ ಒಕ್ಕಲಿಗರ ಸಂಘ ನ್ಯಾಯದ ಪರವಾಗಿ ನಿಲ್ಲುತ್ತದೆ ಎಂದರು. ನ್ಯಾಯಪರ ಸಭೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾತನಾಡಿ, ಸ್ವತಂತ್ರ ಪೂರ್ವದಿಂದಲೂ ಇಂದಿನ ತನಕ ಸವರ್ಣೀಯರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು, ಇಂದಿಗೂ ನಡೆಯುತ್ತಿರುವ ವಿಷಾದನೀಯವಾದದ್ದು. ದೌರ್ಜನ್ಯಕೋರರು ಜಾತಿಯನ್ನು ಅಡ್ಡ ಇಟ್ಟುಕೊಂಡು ಬೆದರಿಸುವ ಚಾಳಿ ಬಿಟ್ಟಿರುವುದಿಲ್ಲ. ಪೊಲೀಸರಿಗೆ ಯಾರೇ ದೂರು ನೀಡಿದರೂ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸುವುದು ಕಲಿತುಕೊಂಡಿದ್ದಾರೆ ಎಂದರು. ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ PN ರಘುನಾಥ್ ರೆಡ್ಡಿ ಮಾತನಾಡಿ, ಸಾಮಾನ್ಯ ಜನಾಂಗದ ಮೇಲೆ ಸುಳ್ಳು ಜಾತಿ ಪ್ರಕರಣಗಳನ್ನು ಹಾಕಿಸುವ ಪುಡಿ ರೌಡಿಗಳ ರೋಲ್ ಕಾಲ್ ನಿಲ್ಲಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಚಿಂತಾಮಣಿ ತಾಲೂಕು ಅಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿ, ಅಮಾಯಕ ಜನರ ಮೇಲೆ ಪರಿಶಿಷ್ಟ ಜಾತಿಯ ಜನರನ್ನು ಎತ್ತು ಕಟ್ಟಿಸಿ ಕೇಸುಗಳನ್ನು ಹಾಕಿಸಿ ಗ್ರಾಮಗಳಲ್ಲಿ ವೈಷಮ್ಯ ಬೆಳೆಸಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುತ್ತಿರುವ ಪಕ್ಕದ ತಾಲೂಕಿನ ರೌಡಿ ಶೀಟರ್ ಕಿತಾಪತಿಗಳು ಹೆಚ್ಚಾಗುತ್ತಿವೆ. ಈ ರೌಡಿಗಳನ್ನು ಪೊಲೀಸರಿಗೆ ಜನರಿಗೆ ಬೆದರಿಸಿ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡಿರುತ್ತಾರೆ. ಈತ ರೌಡಿ ಶೀಟರ್ ಆಗಿದ್ದು ಇದೀಗ ಈ ಭಾಗದಲ್ಲಿ ಬಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದು, ಈತನನ್ನು ಗಡೀಪಾರು ಮಾಡಬೇಕು. ಇವನನ್ನು ಚಾಳಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಸಭೆಯಲ್ಲಿ ಒಕ್ಕಲಿಗ ಸಂಘದ ಲಕ್ಷ್ಮೀನಾರಾಯಣ ರೆಡ್ಡಿ, ಒಕ್ಕಲಿಗ ಸಂಘದ ಮುಖಂಡರಾದ ಯಲವಳ್ಳಿ ಜನಾರ್ದನ್, NV ಬೈಯಪ್ಪ, ಬೈರೆಡ್ಡಿ, RA ವಿನೋದ್ ರೆಡ್ಡಿ, V ರವಿಚಂದ್ರ ರೆಡ್ಡಿ, Y ರಾಮರೆಡ್ಡಿ, VV ರಾಮಚಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, KR ಸುಧಾಕರ್ ರೆಡ್ಡಿ, KN ಸುಬ್ಬಾರೆಡ್ಡಿ, ಸಹದೇವ್ ರೆಡ್ಡಿ, K ಶ್ರೀರಾಮಪ್ಪ, SY ವೆಂಕಟರಮಣ ರೆಡ್ಡಿ ಇತರರು ಭಾಗವಹಿಸಿದರು. ವರದಿ ಲೋಕೇಶ್ PV, ಪ್ರಜಾಪ್ರಭುತ್ವ TV ನ್ಯೂಸ್ ಬ್ಯೂರೋ, ಚೇಳೂರು ತಾಲೂಕು. ವೇದಿಕೆಗಳಲ್ಲಿ ಬಂದು ಹೇಳೋದು ಒಂಥರ ಇರ್ತದೆ, ಅಲ್ಲಿ ಮಾಡೋದು ಒಂಥರ ಇರ್ತದೆ. ನಿಮ್ಮ ಬೆನ್ನೆಲುಬಿಗೆ ನಾವೆಲ್ಲ ನಿಂತ್ಕೊಂಡ್ರೆ ಮಾತ್ರ ನೀವು ಅಲ್ಲಿ ಹೋಗಿ ಹೋರಾಟ ಮಾಡೋದಕ್ಕೆ ಮುಂದೆ ಹೋಗ್ತೀರಾ ಹೊರತು, ಯಾಕೆ ಅಂತಂದ್ರೆ ಇವತ್ತು ಅವ್ರು ಕೊಟ್ಟಿರುವಂತ ಅಂಬೇಡ್ಕರ್ ಕಾನೂನು ನಮ್ದೇ 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 ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವ್ರು ಕೊಟ್ಟಿಲ್ಲ ಕಾನೂನು, ಇಡೀ ಜನಾಂಗದವ್ರು ಕೊಟ್ಟಿರೋದು. ಇಡೀ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನಾಂಗದವ್ರಿಗೂ ಒಂದು ಕಾನೂನು ಕೊಟ್ಟಿದ್ದಾರೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ಏನೋ ಆ ಅಂಬೇಡ್ಕರ್ ಕೊಟ್ಟಿರುವಂತಹ ಕಾನೂನನ್ನು ತಿರುಚಿ ಇವತ್ತು ಅವ್ರಿಗೆ ಯಾವ್ದೋ ಒಂದು ಇದು ಕೊಟ್ಟಿರ್ತಾರೆ. ಆ ಒಂದು ಇದರಲ್ಲಿ ಅವರು ನಮ್ದೇ ಶಕ್ತಿ ಜಾಸ್ತಿ ಇದೆ ಅನ್ನೋ ಮಟ್ಟಕ್ಕೆ ಮುಂದೆ ಹೋದ್ರ ಮೇಲೆ ಅವರು ದೌರ್ಜನ್ಯ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈ ಒಕ್ಕಲಿಗರ ಸಮುದಾಯದವರು ಮಾರಾಟ ಮಾಡಿದವ್ರ ಮನೆ ಹತ್ರ ಹೋಗಿಲ್ಲ, ಅವ್ರ ಜಮೀನಿಗೆ ಹೋಗಿಲ್ಲ. ಇವರ ಜಮೀನಲ್ಲಿ ಇವರು ಇರಬೇಕಾದ್ರೆ ಅವರೇ ಬಂದು ಹೊಡೆದು ಅವರೇ ದೂರ ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಏನೋ ಅಚಾನಕ್ ಆಗಿದೆ ಅಂತೇಳಿ ನಾವೆಲ್ಲ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏನಪ್ಪ ಹಳ್ಳಿಗಳಲ್ಲಿ ಸಮಸ್ಯೆಗಳಾಗಿದೆ, ದುಡುಕಿದ್ದಾರೆ, ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತಿದ್ವಿ. ಆದರೆ ಅಮಾಯಕರು ಏಟು ತಿಂದವ್ರನ್ನ ಆಸ್ತಿ ಪಾಸ್ತಿ ನಷ್ಟಪಡಿಸಿದ್ದು ಅಲ್ಲದೆ ಈಗ ಅವ್ರನ್ನೇ ಏಟು ತಿಂದವ್ರನ್ನೇ ಅರೆಸ್ಟ್ ಮಾಡಬೇಕು ಅಂತ ಹೊರಗಿನ ರೌಡಿ ಪ್ರವೃತ್ತಿಯ ವ್ಯಕ್ತಿಗಳು ಇಲ್ಲೆಲ್ಲ ಬಂದು ಪತ್ರಿಕಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅಮಾಯಕರನ್ನ ಜೈಲಿಗೆ ಕಳಿಸುವಂಥ ಪ್ರಯತ್ನ ನಡೀತಾ ಇರೋದನ್ನು ನಮ್ಮಗಳ ಗಮನಕ್ಕೆ ತಂದಿದ್ದಾರೆ. ಆ ಗಮನಕ್ಕೆ ತಂದಾಗ ನಾವಿಲ್ಲಿ ಬಂದಿದ್ದೀವಿ. ಸರ್ಕಾರದಲ್ಲಿ ಮಂಜೂರಿ ಜಮೀನು ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಕಾನೂನುಬದ್ಧವಾಗಿ ಮಾಲೀಕ ವಾಪಸ್ ಪಡೆಯಲಿಕ್ಕೆ ಅವಕಾಶವಿದೆ. ಈ ಜಮೀನು ಅಂಥದ್ದಲ್ಲ. ಇವರು ಈ ಪರಿಶಿಷ್ಟ ಜಾತಿಗೆ ಸೇರಿದಂಥವರು 1945ರಲ್ಲಿ ಸ್ವತಂತ್ರ ಬರುವ ಮೊದಲೇ ಒಕ್ಕಲಿಗರಿಂದ ಕ್ರಯಕ್ಕೆ ಪಡೆದಿರ್ತಾರೆ. ಅದಕ್ಕೆಲ್ಲ ದಾಖಲೆಗಳಿವೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೇವಲ ಇವರು ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಮಾಡಬಾರ್ದು. ಅದೇ ರೀತಿ ವೆಂಕಟಾಪುರದಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ದಾಖಲೆಗಳನ್ನು ಪರಿಶೀಲಿಸಿಲ್ಲ.
ದಾಖಲೆಗಳನ್ನು ಪರಿಶೀಲಿಸಿ ಮಾತಾಡೋದು ಉತ್ತಮ. ವಿಷಯ ಗೊತ್ತಿಲ್ದಿರ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅಂತ ಭಾವಿಸ್ತೇನೆ. ಒಂಟಿವಾಂಡ್ಲಪಲ್ಲಿ ಇಂಥದ್ದು ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಆದಾಗ ನಮಗೆ ದಾಖಲೆಗಳು ತಂದು ಕೊಟ್ಟರೆ, ನಾನು ಒಂದು ವಿದ್ಯಾವಂತನಾಗಿದ್ದವನು, ಒಂದು DYSP ಆಗಿದ್ದವನು, ನಾನು ಹೇಗೆಂದರೆ ಹಾಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮಗೆ ಜವಾಬ್ದಾರಿ ಇದೆ. ನ್ಯಾಯ ಇದೆಯಾ ಇಲ್ವಾ, ನಾವು ಮಾತಾಡ್ತಕ್ಕಂಥ ವಿಷಯ ನ್ಯಾಯಯುತವಾಗಿದ್ದರೆ ಮಾತ್ರ ನಾವು ಅದರ ಪರ ವಹಿಸ್ತೇವೆ ಹೊರತು ಅನ್ಯಾಯದ ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ. ಅನ್ಯಾಯದ ಪರ ವಹಿಸಲ್ಲ ಅಂತ ಹೇಳ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಸ್ಟೇಷನ್ನು ಎಲ್ಲ ದಾಖಲೆಗಳು ಇವೆ. ವಿಷಯ ಹೀಗಿರುವಾಗ ಅದನ್ನು ಮಾರಾಟ ಮಾಡಿದಂಥ ವ್ಯಕ್ತಿಗಳು ಇದು ಏಕಾಏಕಿಯಾಗಿ ಗುಂಪು ಕಟ್ಕೊಂಡು ಬಂದು ತೋಟದಲ್ಲಿದ್ದ ಒಕ್ಕಲಿಗರ ಮೇಲೆ ದಬ್ಬಾಳಿಕೆ ಮಾಡಿ, ಹೊಡೆದು ಗಲಾಟೆ ಮಾಡಿ, ಮಾಡಬಾರದನ್ನೆಲ್ಲ ಮಾಡಿ ಅವರೇ ಆ ಒಂದು ರೈತ ಕುಟುಂಬದ ಮೇಲೆ ಮತ್ತು ಇತರರ ಮೇಲೆ 21 ಜನರ ಮೇಲೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ನವರು ದೂರು ಪ್ರತಿ ದೂರು ಅಂದರೆ ಏಟು ತಿಂದಂಥ ರೈತರು, ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ರೈತರು ಹೋಗಿ ಅವರು ದೂರು ಕೊಟ್ಟಿದ್ದಾರೆ. ದೂರು ಪ್ರತಿ ದೂರು 2 ರಿಜಿಸ್ಟರ್. ಇಂಥವೆಲ್ಲೂ ನಡೆಯಬಾರ್ದು. ಇಂಥದಕ್ಕೋಸ್ಕರ ನಾವು ಕೂಡ ನಮ್ಮ ಸಮುದಾಯದಲ್ಲಿ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಯಾವ ಜಮೀನುಗಳನ್ನು ಕೊಂಡ್ಕೋಬೇಕು, ಯಾವ ಜಮೀನುಗಳನ್ನು ಇದೆಲ್ಲ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ. ಹಾಗಾಗಿ ಇಲಾಖೆಗಳು ಎಚ್ಚೆತ್ತು, ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನಿನಂತೆ ಕ್ರಮ ಜರುಗಿಸಬೇಕು. ದುಷ್ಟಶಕ್ತಿಗಳ ರೌಡಿಗಳನ್ನು ಮತ್ತೆ ಗಡಿ ಪಾರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವ ರೀತಿಯಾದ ನ್ಯಾಯಯುತವಾದ ರೀತಿಯಲ್ಲಿ ಬಗೆಹರಿಸಿದರೆ ನಾವು ಸಂತೋಷ ಪಡ್ತಿದ್ವಿ. ರೌಡಿಗಳು ಬಂದು ಅಮಾಯಕರನ್ನ ಅರೆಸ್ಟ್ ಮಾಡಿ ಅಂತ ಇಲಾಖೆಗಳ ಮೇಲೆ ಒತ್ತಡ ಹಾಕಕ್ಕೆ ಹೋದ್ರೆ ನಮಗೂ ಒತ್ತಡ ಹಾಕಕ್ಕೆ, ನಮಗೂ ಜನಸಂಖ್ಯೆ ಇದೆ, ನಮಗೂ ಬಲ ಇದೆ. ಆ ಬಲ ಯಾವಾಗ ಬಂದರೆ ಅವಾಗ ಪ್ರದರ್ಶನ ಮಾಡಲ್ಲ. ಸಮಯ ಬಂದಾಗ ಅದಕ್ಕೆ ಸದಾ ಸಿದ್ಧನಾಗಿರ್ತೇವೆ. ನಿಮ್ಮೊಟ್ಟಿಗೆ ನಾನು ಸದಾ ಸಿದ್ಧನಾಗಿರ್ತೀನಿ. ನಾವೆಲ್ಲ ಸಂಘನ ನಿಮ್ಮೊಟ್ಟಿಗೆ ಇರ್ತದೆ. ದಯವಿಟ್ಟು ಮಾತಾಡೋರು ಯಾರಾದ್ರೂ ಇದ್ರೆ ಬೇಗ ಮುಗಿಸಿ. ಈ ವಿಚಾರನ ನಾನು ಮುಟ್ಟಿಸಿದೆ ಅಣ್ಣ. ಯಾಕಣ್ಣ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಕೊತ್ಕೋಡ ಭಾಗದಲ್ಲಿ 21 ಜನರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಅದರಲ್ಲಿ ನಾವು 13 ಜನಕ್ಕೆ ಬೇಲ್ ಆಗಿದೆ. ಇನ್ನು 6 ಜನಕ್ಕೆ ಬೇಲ್ ಆಗಿಲ್ಲ, ಅದು ರಿಜೆಕ್ಟ್ ಆಗಿದೆ. ಆದರೂ ಸಹ ಬೇರೆ ಇಲ್ಲಿಂದ ಬೇರೆ ತಾಲೂಕಿನಿಂದ ಬಂದು ಅವರು ಇಲ್ಲೆಲ್ಲ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಮೇಲೆ ಒಂದು ಛಲ ತಟ್ಟಿದ್ದಾರೆ. ನಾವ್ಯಾಕೆ ಸುಮ್ಮನೆ ಇರಬೇಕು? ನಮ್ಮದು ಸಮುದಾಯ ಇದೆಯಲ್ಲ, ನಾವು ಒಂದು ಪ್ರದರ್ಶನ ನಾವು ತೋರಬೇಕು ಅಂತ ಅವರಲ್ಲಿ ತಮ್ಮ ಈಗ ಎಷ್ಟು ಜನ ಬಂದಿರೋ ಒಕ್ಕಲಿಗರು ಬಂದು ಎಲ್ಲ ಪಂಚಾಯತಿಗಳು ತಾಲೂಕಿನವ್ರಿಗೆ ಸಹ ಈ ವಿಷಯ ಮುಟ್ಟಿಸಿದಾಗ ಎಲ್ಲರೂ ಸಹ ಸಂತೋಷವಾಗಿ ನಾವು ಬರ್ತೀವಿ. ಇದು ಮಾಡ್ತಾ ಇರೋದು ಇವತ್ತು ನಿಮಗಾಗಿದೆ, ನಾಳೆ ನಮಗೂ ಆಗತ್ತೆ ಅನ್ನೋ ವಿಚಾರವನ್ನು ಎಲ್ಲರೂ ಮನದಲ್ಲಿ ಹಿಡ್ಕೊಂಡು ಇವತ್ತು ಇದರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಅದರಲ್ಲಿ ನಾವು 13 ಜನಕ್ಕೆ ಬೇಲ್ ಆಗಿದೆ. ಇನ್ನು 6 ಜನಕ್ಕೆ ಬೇಲ್ ಆಗಿಲ್ಲ, ಅದು ರಿಜೆಕ್ಟ್ ಆಗಿದೆ. ಆದರೂ ಸಹ ಬೇರೆ ಇಲ್ಲಿಂದ ಬೇರೆ ತಾಲೂಕಿನಿಂದ ಬಂದು ಅವರು ಇಲ್ಲೆಲ್ಲ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಮೇಲೆ ಒಂದು ಛಲ ತಟ್ಟಿದ್ದಾರೆ. ನಾವ್ಯಾಕೆ ಸುಮ್ಮನೆ ಇರಬೇಕು? ನಮ್ಮದು ಸಮುದಾಯ ಇದೆಯಲ್ಲ, ನಾವು ಒಂದು ಪ್ರದರ್ಶನ ನಾವು ತೋರಬೇಕು ಅಂತ ಅವರಲ್ಲಿ ತಮ್ಮ ಈಗ ಎಷ್ಟು ಜನ ಬಂದಿರೋ ಒಕ್ಕಲಿಗರು ಬಂದು ಎಲ್ಲ ಪಂಚಾಯತಿಗಳು ತಾಲೂಕಿನವ್ರಿಗೆ ಸಹ ಈ ವಿಷಯ ಮುಟ್ಟಿಸಿದಾಗ ಎಲ್ಲರೂ ಸಹ ಸಂತೋಷವಾಗಿ ನಾವು ಬರ್ತೀವಿ. ಇದು ಮಾಡ್ತಾ ಇರೋದು ಇವತ್ತು ನಿಮಗಾಗಿದೆ, ನಾಳೆ ನಮಗೂ ಆಗತ್ತೆ ಅನ್ನೋ ವಿಚಾರವನ್ನು ಎಲ್ಲರೂ ಮನದಲ್ಲಿ ಹಿಡ್ಕೊಂಡು ಇವತ್ತು ಉತ್ಪೂರಕವಾದ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ಕೋಣಪರೆಡ್ಡಿಯವರು ಆಗಲೇ ಹೇಳಿದ್ರು ಏನಂತಂದರೆ, ಇದೇ ರೀತಿ ನಾವು ನಿಮ್ಮ ಪಂಚಾಯತಿಗಳಲ್ಲಿ ಒಂದೊಂದು ಗ್ರೂಪನ್ನು ನೀವು ಮಾಡಬೇಕು. ತಾಲೂಕು ದಿದ್ದೇ ಇರತ್ತೆ. ಇಲ್ಲಿ ನಿಮ್ಮ ಪಂಚಾಯತಿಗಳಲ್ಲಿ ನೀವು 10 ಜನ 20 ಜನ ಒಂದಾಗಬೇಕು ಅಂದಾಗ ನಾವು ಕೆಂಪೇಗೌಡ ಜಯಂತಿ ಮೊನ್ನೆ ಆಚರಣೆ ಮಾಡಿದ ಮಾರನೇ ದಿನವೇ ನಮ್ಮ ಪಂಚಾಯತಿಯಲ್ಲಿ ಕುಲಬಾಂಧವರೆಲ್ಲ ಒಂದು ಹತ್ರ ಸೇರಿದಾಗ ನಾವು ಒಂದು ಹೊಂದಾಣಿಕೆ ಬಂದ್ವಿ ಕೊಂಡಿದ್ವಿ. ಆದ್ರೆ ಇದು ಇದು ಅವರು ಹೇಳ್ಕೊಟ್ಟು ಮಾಡಿರೋದು. ಅಂದ್ರೆ ಇದ್ರ ಹಿಂದೆ ಒಬ್ಬ ರೌಡಿ ಆಸಾಮಿ ಇದ್ದಾನೆ. ಆತನ ಉದ್ದೇಶ ಈ ತರ ಎಲ್ಲೋ ಒಂದು ದಾಖಲೆಗಳು ಹುಡ್ಕೋದು, ಅಮಾಯಕ ನೆತ್ತು ಕಟ್ಟೋದು, ಈ ತರ ಕೇಸ್ಗಳು ಮಾಡಿಸೋದು, ಪ್ರೆಸ್ಸಲ್ಲಿ ಬರೋದು. ನನ್ನನ್ನು ಅದೇನೋ ಪ್ರೆಸ್ಸಲ್ಲಿ ಹೇಳಿದ್ದಾನೆ, ನಾವು ಪ್ರಾಣ ಬಂದ್ರೆ ನಾವು ಪ್ರಾಣ ತೆಗಿತೀವಿ, ನಾವೆಲ್ಲೂ ಯಾರನ್ನೂ ಏನು ಮಾತಾಡ್ಸೇ ಇಲ್ಲ, ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಏನು ನಾವು ಆ ಗಲಾಟೆ ಬಗ್ಗೆ ಎಲ್ಲೂ ಪ್ರೆಸ್ಸಲ್ಲಾಗಲಿ ಎಲ್ಲೂ ಯಾರೇ ಆಗಲಿ ಇಲ್ಲಿ ಸೇರಿಯವರು ಎಲ್ಲ ನಮ್ಮ ಸಮುದಾಯ ಯಾರು ಎಲ್ಲೂ ಮಾತಾಡ್ಸೇ ಇಲ್ಲ. ಆದರೂ ಸುಮ್ಮನೆ ಬಂದು ಸುಳ್ಳು ಹೇಳಿಕೆಗಳು ಕೊಡೋ ಜನಕ್ಕೆ ನಮ್ಮನ್ನು ಸಾಯಿಸ್ತಾರೆ ಅಂತ ಬೆದರಿಸ್ತಾ ಇದ್ದಾರೆ. ನಾವಂಥದಕ್ಕೆಲ್ಲ ಬೆದರಲ್ಲ. ಇದೇ ಸ್ವಾಮಿ ನಮ್ಮ ಪಕ್ಕದ ತಾಲೂಕಲ್ಲಿ ಅದೇ ರೀತಿ ಪೊಲೀಸ್ ಅವ್ರಿಗೆ ಜನರಿಗೆ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡಿ ಇದು ಮಾಡ್ತಾ ಇದ್ದಾರೆ. 2 ತಿಂಗಳ ಹಿಂದೆ ನಡೆದಂಥ ಘಟನೆ.
ಏನು 60 ವರ್ಷದಿಂದ ಉಳುಮೆ ಮಾಡಿಕೊಂಡು ಅದರಲ್ಲೇ ಬೆಳೆ ಬೆಳೆಸ್ಕೊಂಡು ಅದರಲ್ಲೇ ಜೀವನ ನಡೆಸ್ತಾ ಇರೋದಂಥ ನಮ್ಮ ಒಕ್ಕಲಿಗ ಸಮುದಾಯದವ್ರ ಮೇಲೆ ಏಕಾಏಕಿ 60 ವರ್ಷ ಆದಮೇಲೆ ಒಂದು ಗುಂಪು ಬಂದು ಒಂದು ಗಲಾಟೆಯನ್ನು ಮಾಡಿರುತ್ತೆ. ಆ ಗಲಾಟೆಯಲ್ಲಿ ಅವರೇ ದೌರ್ಜನ್ಯವೆಸಗಿದ್ರು ಕೂಡ 21 ಜನದ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಜಾತಿ ನಿಂದೆ. ಸರಿ, ಪೊಲೀಸವರು FIR ಮಾಡಿದ್ದಾರೆ. ಅದು ನಮಗೆ ತಡವಾಗಿ ಗೊತ್ತಾಯಿತು. ಸರಿ, ಇದು ಕಾನೂನುಬದ್ಧವಾಗಿ ಹೋರಾಡಲಿ ಅಂತೇಳಿ ನಮ್ಮ ಸಮುದಾಯದವರೆಲ್ಲ ನಾವು ಅಂದ್ಕೊಂಡ್ವಿ. ಅದನ್ನು ಕಾನೂನು ಪ್ರಕಾರ ಹೋರಾಡ್ತಾ ಇದ್ವಿ. ಯಾಕೆ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಲ್ಲಿ ಕಂಟ್ರೋಲ್ ಆಗಿದೆ. ಈ ಕಡೆ ಬಂದಿದ್ದಾರೆ. ಇಲ್ಲಿ ಜಾತಿಗಳ ಮಧ್ಯೆ ಇದನ್ನು ತಂದಿಡೋದೇ ಇದ್ರ ಕೆಲಸ ಆಗಿದೆ. ಎಲ್ಲೋದ್ರೂ ಇದ್ದಿದೆ. ಅದರಿಂದ ದಯವಿಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಿಲ್ಲಿಸದೇ ಇದ್ರೆ ನಾವು ಇದರಿಂದ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈತನ ರೌಡಿ ಆಸಾಮಿ ಈತನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಇದೇ ಮುಂದುವರೆದ್ರೆ ಉಗ್ರ ಹೋರಾಟಗಳು ಮಾಡ್ತೀವಿ. ನಾವು ಒಕ್ಕಲಿಗರ ಸಂಘದಿಂದ ನಾವು ಹೋರಾಟವನ್ನು ಮಾಡಿ ಕಾನೂನಾತ್ಮಕವಾಗಿ ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮುಖ ಹೇಳ್ತೀನಿ.